ಶ್ರೀಮನ್ನಿರಂಜನ ಜಗದ್ಗುರು ತುಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಂಸ್ಥಾನ ಮಠ ಡಂಬಳ ಗದಗ ಅವರ ಆಶೀರ್ವಚನ. ಆತ್ಮನು ಸ್ವತಃ ಮುಕ್ತನೇ ಇರುವನು. ದೇಹಧಾರಣೆಯ ನಂತರ ಅವನಿಗೆ ಅಹಂಕಾರದ ಮೂಲಕ ದೇಹೇಂದ್ರಿಯಲ್ಲಿ ಅಭಿಮಾನ ಉಂಟಾಗಿ ಜೀವನೆನಿಸಿಕೊಳ್ಳುವನು. ಈ ಜೀವಾಭಾವವಿರುವಷ್ಟು ಕಾಲ ಜೀವಾತ್ಮನಿಗೆ ಪರಿಭ್ರಮಣಾದಿ ಕ್ಲೇಶಗಳು ತಪ್ಪಿದ್ದಲ್ಲ. ಅಂತೆಯೇ ಪುರಂದರದಾಸರು ಅನುಗಾಲುವ ಚಿಂತೆ ಈ ಜೀವಕ್ಕೆ ಎಂದು ಹೇಳಿದ್ದು ಇಲ್ಲಿ ಸ್ಮರಣೀಯವಾಗಿದೆ. ಈ ಜೀವಾಭಾವದಿಂದ ಬಿಡುಗಡೆ ಹೊಂದಿ ತನ್ನ ಮೂಲ ಸ್ವರೂಪದಲ್ಲಿ ನಿಲ್ಲುವುದೇ ಶಿವಭಾವ. ಈ ದಿಸೆಯಲ್ಲಿ ಸಾಧನೆ ಮಾಡುವುದೇ ಮಾನವನ ಮುಖ್ಯ ಕರ್ತವ್ಯ. ಈ ಕರ್ತವ್ಯ ಪರಿಪಾಲನೆ ಸಮಸ್ತ ಮನುಕುಲಕ್ಕಿದೆಯೇ ವಿನಃ ಯಾವುದೇ ಜಾತಿ ಮತ ಪಂಥಗಳನ್ನು ಹೊಂದಿರುವುದಿಲ್ಲ. ಇವುಗಳು ಕೇವಲ ಗುರಿ ಮುಟ್ಟುವ ಮಾರ್ಗಗಳು ಮಾತ್ರ. ಈಗ ನಡೆದಿರುವುದು ಮಾರ್ಗಕ್ಕಾಗಿ ಬಡಿದಾಟವೇ ಹೊರತು ಮುಟ್ಟುವ ಗುರಿ ಯಾರ ಗಮನದಲ್ಲಿಯೂ ಇಲ್ಲ. ಯಾವುದೇ ಜಾತಿಯವರಿರಲಿ, ಅವರು ಗುರು ಮುಟ್ಟಿದ ಬಳಿಕ ಜ್ಯೋತಿಯಾಗಿ ಬೆಳಗುತ್ತಾರೆ. ನಂತರ ಅಲ್ಲಿ ಯಾವ ಜಾತಿಯೂ ಉಳಿಯುವುದಿಲ್ಲ. ಇಂತಹ ನಿರ್ದೇಶಗಳನ್ನು ಗತಿಸಿದ ಮಹಾಪುರುಷರ ಜೀವನ ಚರಿತ್ರೆಗಳಲ್ಲಿ ಹೇರಳವಾಗಿ ಕಾಣಬಹುದು. ಆ ದಿಶೆಯಲ್ಲಿ ಈ ಮಾಲಿಕೆಯಲ್ಲಿ ಬರುವ ಪುರಾಣ ನಾಯಕರಾದ ಶ್ರೀ ಗಾದಲಿಂಗೇಶ್ವರರು ಒಬ್ಬರು. ಸ್ವತಃ ಹಾಲಮತದಲ್ಲಿ ಜನಿಸಿದ್ದರೂ ಅವರ ಜಾಗೃತ ಚೈತನ್ಯ ಭಕ್ತಿಯೋಗದಿಂದ ದೈವೀ ತೇಜದಲ್ಲಿ ಬೆರೆತು ಉರಿಯುಂಡ ಕರ್ಪೂರದಂತೆ ಪರಂಜ್ಯೋತಿ ಸ್ವರೂಪರೇ ಆದರು. ದೈವೀ ಕೃಪೆಯ ಸಂಪಾದನೆ ಯಾರೊಬ್ಬರೂ ಸೊತ್ತಲ್ಲ. ಸಮಸ್ತ ಮನಕುಲಕ್ಕೆ ಅದನ್ನು ಪಡೆಯುವ ಅಧಿಕಾರವಿದೆ. ಇದನ್ನು ಸಾಧಿಸುವ ಸಾಧಕನಿಗೆ ಮತ್ಸರಗ್ರಸ್ತ ವ್ಯಕ್ತಿಗಳಿಂದ ಅನೇಕ ರೀತಿಯ ವಿಘ್ನಗಳೂ ಬರುವುದುಂಟು. ಆದರೆ ಧೀರನಾದ ಸಾಧಕನು ತನ್ನ ಅಪಾರವಾದ ಆತ್ಮಶಕ್ತಿಯ ಬಲದಿಂದ ಇವೆಲ್ಲವುಗಳನ್ನು ಮೆಟ್ಟಿ ನಿಂತು ತನ್ನ ಧ್ಯೇಯನ್ನು ಸಾಧಿಸಿ ಸಿದ್ಧ ಪುರುಷನಾಗುವನಲ್ಲದೆ ತನ್ನ ಪ್ರಭಾವಾಲಯದಲ್ಲಿ ಬರುವವರನ್ನೆಲ್ಲ ಉದ್ಧರಿಸುವನೆಲ್ಲವುದಕ್ಕೆ ಈ ಪುರಾಣವೇ ಜೀವಾಂತ ಸಾಕ್ಷಿಯಾಗಿದೆ. ಇಂತಹ ಒಂದು ಆದರ್ಶ ಚರಿತ್ರೆಯನ್ನು ತ್ರಿಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ಪುರಾಣ ರೂಪದಲ್ಲಿ ಬರೆದು ಈ ನಾಡಿಗೆ ನೀಡಿದ್ದು ಶ್ಲಾಘನೀಯ. ಪುರಾಣ ಕರ್ತೃ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರಿಗೆ ಅನಾದಿ ಸಿದ್ಧಲಿಂಗರು ಆಯುರಾರೋಗ್ಯಗಳನ್ನು ದಯಪಾಲಿಸಿ ಇಂತಹ ಕೃತಿರತ್ನಗಳು ಅವರಿಂದ ಇನ್ನೂ ಹೆಚ್ಚು ಹೆಚ್ಚಾಗಿ ಮೂಡಿಬರುವಂತೆ ಅನುಗ್ರಹಿಸಲಿ ಎಂದು ಹಾರೈಸಲಾಗಿದೆ. ಇತಿ ಶಿವಂ.